ಇದೇ ಪ್ರಕರಣಗಳು ಹಾಕಕು ಅಂತಂದ್ರೆ ಏನಿದೆ ಇದೇ ಐತಿ. ಜನಸಾಮಾನ್ಯರಿಗೆ ಒಂದು ಎನ್ಕೌಂಟರ್ ಆದ್ರೆ ಒಬ್ಬ ಮರ್ಡರ್ ಮಾಡೋವಾಗ್ಲಿ, ಒಬ್ಬ ಕೊಲೆ ಮಾಡೋವಾಗ್ಲಿ, ಕಳತನ ಮಾಡೋವಾಗ್ಲಿ ಧೈರ್ಯ ಬರ್ತೈತಿ. ಇಲ್ಲಿ ಇವ್ರು ಏನು ಮಾಡ್ಲಾರ್ದ ಕೈಯಾಗ ಗನ್ ಎದಕ್ಕೆ ಇಟ್ಕೊಂಡ್ ಕುಂತಾರ? ಇವ್ರೆ ಸುಮ್ಮನೆ ಕೊಟ್ಟಾರನ? ಅವ್ರದ್ದು ಏನ್ ಪ್ರೂಫ್ ಬೇಕ, ಏನ್ ಸಾಕ್ಷಿ ಬೇಕ? ನಾವು ಇಷ್ಟು ಜನ ಕೊಡ್ತೀವಿ, ಬೇಕಾದ್ರೆ ನಮ್ಮನ್ನ ಹಾಕ್ತಾರನ ಅವ್ರ ಜೈಲಿಗೆ? ಒಂಥರ ಭಯ ಸೃಷ್ಟಿಯಾಗಿದೆ ಸರ್. ಭಯ ಸೃಷ್ಟಿ ಆಗುದು ಹೊತ್ತಿರ್ಲಿ ಇವರಿಗೆ, ಪೊಲೀಸರಿಗೆ ಗನ್ ಕೊಟ್ಟಾರ. ಅದಕ್ಕೆ ಯಾಕಂತಂದ್ರೆ ಇವ್ರ ಬರೀ ರಿಪೋರ್ಟರ್ ಕರ್ಕೊಂಡ್ಬಂದು ನಾವು ಮೀಡಿಯಾ ಮಾಡಾಕತ್ತೀವಿ ಅನ್ನೋದಕ್ಕಿಂತ ಇವ್ರನ್ನ ಮೊದ್ಲು ಶೂಟ್ ಮಾಡ್ಬೇಕ. ಬಿಹಾರಿಗಳನ್ನ ಮೊದ್ಲು ಹೊರಗೆ ಹಾಕ್ರಿ, ಆಮೇಲೆ ಮುಂದೆ ನೋಡ್ರಿ ಹುಬ್ಳಿ ಪರಿಸ್ಥಿತಿ ಹೆಂಗಿರ್ತೈತಿ ಅಂತಂದ. ಅವ್ನ ಕಲ್ಲಿನ ಹೊಡೆದು ಸಾಯಿಸ್ತೇವೆ ನಾವು. ಇವತ್ತಿನ ಹುಡುಗಿಗೆ, ಚಿಕ್ಕ ವಯಸ್ಸು ಹುಡುಗಿ, ಅಕ್ಕಿಗೆ ಯಾವ ತರ ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅವ. ಪ್ರತಿಯೊಬ್ಬರು ಕನ್ನಡಿಗರು ಇದು ಪ್ರತಿಭಟನೆಗೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಅವನ್ನ ಕಲ್ಲು ಶಿಕ್ಷೆ ಆಗ್ಬೇಕು, ಇಲ್ಲ ನಮ್ಮ ಸಾರ್ವಜನಿಕರಿಗೆ ತಂದು ಕೊಡಬೇಕು. ಅವನ್ನ ಹೊಡೆದು ಸಾಯಿಸ್ಬೇಕು ನಾವು. ಅದು ಏನೇ ಆಗ್ಲಿ, ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವನು ಒಟ್ಟ ಬಿಡಂಗಿಲ್ಲ. ಅವರು ಇದು ನಮ್ದು ಕನ್ನಡಿಗರ ಕಿಚ್ಚ ಐತಿ. ಈ ಸ್ಟೇಷನ್ ಮುಂದೆ ಅವ್ರು ಬೆಳಗ್ಗೆ 10:30 11 ಗಂಟೆಗೆ ಆಗೈತಂತೆ. ಒಬ್ಬರು ಒಳಗ್ ಬಿಟ್ಟಿಲ್ಲ. ಅವ್ ಎಲ್ಲದನಂತ ಒಬ್ಬರಿಗೆ ಗೊತ್ತಿಲ್ಲ. ಇವತ್ತಿನ ಅವ್ ಏನ್ ಮಾಡಕತ್ತಾನ, ಎಲ್ಲದನ ಆ ಬಾಂಡೆ ತಿಕ್ಕೋಬೇಕಾದ್ರೆ ತಾಯಿ ಸಣ್ಣ 5 ವರ್ಷದ ಮಗು ಪಾಪ ಆಟ ಆಡ್ತಾ ಇದೆ. ಕಲಿಯಂತ ವಯಸ್ಸು ಹುಡುಗಿ ಅದು. ನಾವು ಬರೀ ಪ್ರತಿಭಟನೆ ಮಾಡ್ತೇವೆ, 2 ದಿನ ಆದ್ಮೇಲೆ ಶಾಂತಿ ಆಗ್ತೇವೆ. ಇರ್ಬೇಕು, ಕರ್ನಾಟಕ ತುಂಬಾ ದಂಗೆ ಹೇಳ್ಬೇಕು, ಅವನಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗೋವರೆಗೂ ಪ್ರತಿ ಒಬ್ರು ಕನ್ನಡಿಗರು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಮಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ, ಎಷ್ಟೇ ತ್ರಾಸ ಆದ್ರೂ ಪರವಾಗಿಲ್ಲ, ಆ ಚಿಕ್ಕ ಮಗುಗೆ ನ್ಯಾಯ ಕೊಡಿಸೋ ಮಟ್ಟ ಈ ಹೋರಾಟ ನಿಂದ್ರಂಗಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.